ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಗುರುವಾರದ ಪೂಜೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ಅತ್ಯಂತ ವಿಶೇಷವಾದಂತಹ ಗುರುವಾರ ಅಂತಾನೆ ಹೇಳಬಹುದು. ಶ್ರಾವಣ ಮಾಸದ ಗುರುವಾರ, ಜೊತೆಯಲ್ಲಿ ಆರಾಧನೆಯ ಹಿಂದೆ ಬರ್ತಾ ಇರುವಂತಹ ಗುರುವಾರ. ರಾಯರ ಆರಾಧನೆ ಇದೆ 29ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ನಾನು ನಿಮಗೆ ಮೊದಲಿನ ವಿಡಿಯೋಸಲ್ಲಿ ತಿಳಿಸಿದ ಹಾಗೆ ರಾಯರ ಆರಾಧನೆಯ ಪೂಜೆ ನಮ್ಮ ಗಳಲ್ಲಿ ಶನಿವಾರದಿಂದ ಪ್ರಾರಂಭ ಮಾಡಿಕೊಂಡ್ರೆ ಅದು ಅಷ್ಟು ಸಮಂಜಸ ಅಲ್ಲ. ಏಕೆಂದರೆ ಮಂತ್ರಾಲಯದಲ್ಲಿ ಮಠಮಾನ್ಯಗಳಲ್ಲಿ 7 ದಿವಸಗಳ ಪೂಜೆಯನ್ನು ನಡೆಸ್ತಾರೆ. ಸಪ್ತಾಹ ಸೇವೆ ಅಂತ ಹೇಳಿ ಇದನ್ನು ನಾವು ಕರಿತೀವಿ. ಆದಷ್ಟು ಮನೆಯಲ್ಲಿ ಸಪ್ತಾಹ ಸೇವೆಯನ್ನು ಕೈಗೊಂಡ್ರೆ ಒಳ್ಳೆಯದು. ಆಗಿಲ್ಲ ಅನ್ನುವಂತಹವರು ಈ ಗುರುವಾರದಿಂದಾನೇ ನಾವು ರಾಯರ ಆರಾಧನೆಯ ಪೂಜೆಯನ್ನು ಮನೆಯಲ್ಲಿ ಮಾಡ್ತಾ ಇದ್ದೇವೆ ಅನ್ನುವಂತಹ ಸಂಕಲ್ಪವನ್ನು ಈ ಗುರುವಾರ ಮಾಡ್ಕೋಬೇಕು. ಇನ್ನೇನಿಲ್ಲ, ನೀವು ಗುರುವಾರದ ಪೂಜೆಯನ್ನು ರಾಯರಿಗೆ ನೆರವೇರಿಸಿ ಯಥಾ ಪ್ರಕಾರ. ಆದರೆ ಶುಕ್ರವಾರ ಮಾತ್ರ ರಾಯರ ಫೋಟೋ ಮುಂದೆ 2 ತುಪ್ಪದ ದೀಪ ಹಚ್ಚಿಬಿಟ್ಟು ಕಲ್ ಸಕ್ಕರೆಯನ್ನು ನೈವೇದ್ಯವಾಗಿ ತೋರಿಸಿದ್ರು ಸಾಕು. ಇನ್ನು ಶನಿವಾರ, ಭಾನುವಾರ, ಸೋಮವಾರ ರಾಯರ ಆರಾಧನೆಯ ಪೂಜೆಯನ್ನು ನೆರವೇರಿಸ್ತೀರ. ತಪ್ಪದೇ ಈ ಗುರುವಾರ ಸಂಕಲ್ಪ ಮಾಡ್ಕೊಳ್ಳಿ. ದೀಪ ಹಚ್ಚಿದ್ದಾದಮೇಲೆ ಇಂದಿನಿಂದ ನಾನು ರಾಯರ ಆರಾಧನೆಯ ಸೇವೆಯನ್ನು ಮನೆಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನುವಂತಹ ಸಂಕಲ್ಪವನ್ನು ನೀವು ಮಾಡ್ಕೋಬೇಕು. ಇನ್ನು ಈ ವಾರದ ಪೂಜೆ ಅಂತ ಹೇಳಿ ನೋಡಿದಾಗ ನೋಡಿ, ಪ್ರತಿ ವಿಡಿಯೋನಲ್ಲೂ ಕೂಡ ಆ ವಾರದ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಏನಾದರೂ ನೀವು ಸ್ಟಾರ್ಟಿಂಗಲ್ಲೇ ಕೇಳಿಸ್ಕೊಂಡು ಎಲ್ಲ ವಾರದ ಪೂಜೆ ಹೀಗೆ ಇರುತ್ತೆ ಅಂತ ಹೇಳಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಹಾಗೆ ಮಾಡಿದ್ರೆ ಕೆಲವೊಂದಷ್ಟು ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳು ಖಂಡಿತ ಕೈ ತಪ್ಪಿ ಹೋಗುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಾರದ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 5 ಗಂಟೆ 15 ನಿಮಿಷದಿಂದ 6 ಗಂಟೆ 18 ನಿಮಿಷದವರೆಗೂ ಕೂಡ ಶುಭವಿದೆ. ಈ ಸಮಯದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳುವಂತಹದ್ದು. ಜೊತೆಯಲ್ಲಿ ನಾನು ಹೇಳಿದೆ ಅಲ್ವಾ, ಆ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಈ ವಾರ ಪೂಜಾ ವಿಧಾನ ಅಂತ ಹೇಳಿ ನೋಡಿದಾಗ ಮೊದಲು ರಾಯರ ಫೋಟೋ ಇಡುವಂತಹ ಜಾಗವನ್ನು ನೀಟಾಗಿ ಒರೆಸ್ಕೊಂಡು ಒಂದು ವಸ್ತ್ರ ಇಲ್ಲ ಮಣಿಯನ್ನು ಹಾಕ್ಕೊಳ್ಳಿ. ಆರಾಧನೆಯ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ, ಮಂತ್ರಾಲಯದ ಒಂದು 4 ಕಾಳು ಅಕ್ಷತೆಯನ್ನು ಆ ವಸ್ತ್ರದ ಮೇಲೆ ಹಾಕ್ಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಹೇಳಿಕೊಳ್ಳುವಂತಹದ್ದು, ರಾಯರ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಇಷ್ಟಾಕ್ಷರ ಮಂತ್ರವನ್ನು ಜಪಿಸ್ತಾ ಪೂಜೆಯನ್ನು ಮಾಡ್ತಾ ಹೋಗಬೇಕು. ನೀವು ರಾಯರ ಫೋಟೋವನ್ನು ಉರಿಸ್ಕೊಂಡು ಗಂಧವನ್ನು ಹಚ್ಚಿ ತುಳಸಿಯನ್ನು ತಪ್ಪದೇ ಹಾಕಿ. ತುಳಸಿಯನ್ನು ಬಿಟ್ಟು 3 ತರಹದ ಹೂಗಳನ್ನು ರಾಯರಿಗೆ ಈ ವಾರ ಅರ್ಪಣೆ ಮಾಡಿ. ಎಷ್ಟು ದೀಪ ಹಚ್ಚಬೇಕು ಅಂದರೆ 7 ದೀಪಗಳನ್ನು ರಾಯರ ಮುಂದೆ ಹಚ್ಚಬೇಕು. 5 ಮಣ್ಣಿನ ದೀಪಗಳು, ಹೊಸ ದೀಪಗಳನ್ನ ತಗೊಂಡು ಬನ್ನಿ. ಒಂದು 10-15 ತಂದಿಟ್ಕೊಳ್ಳಿ. ರಾಯರ ಆರಾಧನೆಯ ಪೂಜೆಗೆ ಹೊಸ ಮಣ್ಣಿನ ದೀಪಗಳನ್ನು ಹಚ್ಚಬೇಕಾಗತ್ತೆ. 5 ಮಣ್ಣಿನ ದೀಪಗಳ ಜೊತೆಯಲ್ಲಿ 2 ಬೆಳ್ಳಿ ಅಥವಾ ಹಿತ್ತಾಳೆ, ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅಂದರೆ 7 ಮಣ್ಣಿನ ದೀಪ ಮಾತ್ರ ಮಾಡ್ಕೋಬೇಡಿ. 5 ಮಣ್ಣಿನ ದೀಪ ಇರಲಿ, ಅದರ ಜೊತೆಯಲ್ಲಿ ಬೆಳ್ಳಿದು ಇಲ್ಲ ಹಿತ್ತಾಳೆದು
ದೀಪವನ್ನು ಹಚ್ಕೊಳ್ಳಿ. ಆದರೆ ಏಳನ್ನೂ ಕೂಡ ಮಣ್ಣಿನ ದೀಪವನ್ನೇ ತಗೊಳ್ಬೇಡಿ. 2 ಏನು ಬೆಳ್ಳಿ ದೀಪ ಇಲ್ಲ ಹಿತ್ತಾಳೆ ದೀಪ ತಗೋತೀರ ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಇನ್ನು ಉಳಿದಂತಹ ಮಣ್ಣಿನ ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ಮೊದಲೇ ನೀವೇನು ಮಾಡಬೇಕು, ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಹೂಬತ್ತಿ ಇರುತ್ತಲ್ವ ಅದನ್ನು ನೆನೆಸ್ಕೊಂಬಿಡಿ. ಒಂದೊಂದು ದೀಪಕ್ಕೆ 2 ಹೂಬತ್ತಿಗಳನ್ನ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ದೀಪಗಳೇನು ತುಂಬ ಹೊತ್ತು ಉರಿಯುವಂಥದ್ದು ಬೇಡ. ದೀಪಗಳನ್ನು ಸಿದ್ಧ ಮಾಡ್ಕೊಳ್ಳಿ. ವಿಶೇಷವಾಗಿ ರಾಯರ ಆರಾಧನೆ ಮುಗಿಯೋವರೆಗೂ ರಾಯರ ಜೊತೆಯಲ್ಲಿ ನೋಡಿ, ಬೇಗ ರಾಯರ ಅನುಗ್ರಹ ಬೇಕು ಅಂದರೆ, ಕಷ್ಟಗಳು ಕೂಡ ಬೇಗ ಕಳಿಬೇಕು ಅಂತಂದರೆ ಶ್ರೀಮನ್ನಾರಾಯಣನನ್ನು ನೀವು ತಪ್ಪದೇ ಆರಾಧಿಸಬೇಕು. ಒಂದು ಫೋಟೋ ಇಲ್ಲ ಅಥವಾ ವಿಗ್ರಹ ಇಲ್ಲ ಅಂದರೆ ಸಣ್ಣದು ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋನೋ ಇಲ್ಲ ಅಂತಂದರೆ ವಿಗ್ರಹವನ್ನು ತಂದಿಟ್ಕೊಂಡು ಪೂಜೆ ಮಾಡಿ. ಬರೀ ರಾಯರ ಪೂಜೆ ಮಾಡಿದ್ರೆ ಅಷ್ಟು ಬೇಗ ನಿಮಗೆ ಅನುಗ್ರಹ ಆಗೋದಿಲ್ಲ. ಈ ಗುರುವಾರ ಕೂಡ ಫೋಟೋ ಉರಿಸ್ಕೊಂಡು ತುಳಸಿ ಹೂಗಳನ್ನು ಹಾಕಿ 1 ಮಣ್ಣಿನ ದೀಪಕ್ಕೆ ತುಪ್ಪ ಹಾಕ್ಕೊಂಡು ಸಿದ್ಧ ಮಾಡ್ಕೋಬೇಕು. ತುಂಬ ವಿಶೇಷವಾದಂತಹ ಗುರುವಾರ ಇದು. ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಹೊರಗಡೆ ತುಳಸಿ ಪೂಜೆ ಮಾಡಿಕೊಂಡು ತುಳಸಿ ಮುಂದೆ ಮೊದಲು ದೀಪ ಹಚ್ಚಬೇಕು. ಇದೇ ಗುರುವಾರದ ಪೂಜೆಯ ಒಂದು ಪ್ರೊಸೀಜರ್. ಮೊದಲು ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ, ಇದಾದ ಮೇಲೆ ನಿಮ್ಮ ಕುಲದೇವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ದೇವರ ಮನೆಯಲ್ಲಿರುವಂತಹ ದೀಪಗಳನ್ನ ಹಚ್ಕೊಳ್ಳಿ. ಇದಾದ ಮೇಲೆ ಶ್ರೀಹರಿಯ ಮುಂದೆ ಇಟ್ಟಂತಹ 1 ದೀಪ, ರಾಯರ ಮುಂದೆ ಇಟ್ಟಂತಹ ಅಷ್ಟೂ ದೀಪಗಳನ್ನು ಹಚ್ಕೊಳ್ಳಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹೇಳ್ಕೊತ ಹಚ್ಕೊಂಡು ಇದಾದ ಮೇಲೆ ಅಗರಬತ್ತಿಯಿಂದ ಧೂಪವನ್ನು ತೋರಿಸಿ. ಇದಾದ ಮೇಲೆ ರಾಯರಿಗೆ ಸ್ತೋತ್ರ ಸೇವೆಯನ್ನು ಅರ್ಪಣೆ ಮಾಡಬೇಕು. ತುಂಬ ವಿಶೇಷವಾದಂತಹ ಗುರುವಾರವಾದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ ಪಾರಾಯಣ ಮಾಡಿ. ಇದಾದ ನಂತರ ರಾಯರ ಅಷ್ಟೋತ್ತರ, ರಾಯರ ಗಾಯತ್ರಿ ಮಂತ್ರ ತಪ್ಪದೆ ಒಂದು 21 ಬಾರಿ ಆದರೂ ಹೇಳ್ಕೋಬೇಕು. ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಕೂಡ ಪೂರ್ತಿಯಾಗಿ ಪಾರಾಯಣ ಮಾಡಿ. ಬೇಗ ಎದ್ದೇಳಬೇಕು. ಬೇಗ ನೀವು ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡು ದೀಪ ಹಚ್ಚಿ ಸ್ತೋತ್ರಗಳನ್ನು ಹೇಳ್ಕೋಬೇಕು. ಸ್ತೋತ್ರಗಳನ್ನು ಕಾಟಾಚಾರಕ್ಕೆ ಮೇಡಮ್ ಏನೋ ಹೇಳಿದಾರಲ್ಲ ವಿಡಿಯೋನಲ್ಲಿ ಅಂತ ಹೇಳಬಾರ್ದು. ರಾಯರ ಸ್ತೋತ್ರಗಳಿಗೆ ತುಂಬ ಶಕ್ತಿ ಇರುತ್ತೆ. ಎಷ್ಟು ಶ್ರದ್ಧೆಯಿಂದ ಹೇಳ್ಕೊತಿರೋ ರಾಯರು ಕೇಳಿಸ್ಕೋತಾರೆ ನೀವು ಪಾರಾಯಣ ಮಾಡುವಂತಹದ್ದನ್ನು. ಅಷ್ಟೇ ಅನುಗ್ರಹ ಕೂಡ ರಾಯರಿಂದ ಆಗುತ್ತೆ. ಇದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಇದರ ಜೊತೆಯಲ್ಲಿ ಇನ್ನು ನೋಡಿ, ರಾಯರ ಗುರುಚರಿತ್ರೆ ಪುಸ್ತಕವನ್ನು ಪಾರಾಯಣ ಮಾಡಿ. ಈ ಗುರುವಾರದಿಂದ ರಾಯರ ಗುರುಚರಿತ್ರೆ ಅಂಥೇಳಿ ಪುಸ್ತಕ ಬರುತ್ತೆ. ಅಂದರೆ ರಾಯರ ಜೀವನ ಚರಿತ್ರೆ ಅದರಲ್ಲಿ ಇರುತ್ತೆ. ಆರಾಧನೆಯ ಸಮಯ ಅಲ್ವಾ, ಆ ಗುರುಚರಿತ್ರೆ ಪುಸ್ತಕವನ್ನು ಭಾಗ ಮಾಡ್ಕೊಳ್ಳಿ. ಗುರುವಾರ ಸ್ವಲ್ಪ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಈ ರೀತಿ ಪಾರ್ಟ್ ಮಾಡಿಕೊಂಡು ಆರಾಧನೆ ಮುಗಿಯೋ ಅಷ್ಟರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ರಾಯರ ಗುರುಚರಿತ್ರೆ ಪಾರಾಯಣ ಮಾಡುವಂತಹವರು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಬಿಟ್ಟರೆ ಒಳ್ಳೆಯದು ಅಂತ ಹೇಳಿ ಅಂತಾರೆ. ಅದರ ಜೊತೆಯಲ್ಲಿ ನೋಡಿ, ಈ ಆರಾಧನೆ ಪೂಜೆ 3 ದಿವಸ ಏನು ಮಾಡ್ತೀರಲ್ವ, ಸಂಕಲ್ಪ ಮಾಡಿಕೊಂಡು ನೀವು ಯಾರಾದರೂ ಒಬ್ಬರು ಪೂಜೆ ಮಾಡುವಂಥವರು ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು 3 ದಿವಸಗಳ ಕಾಲ ಬಿಟ್ಟರೆ ಬಹಳ ಒಳ್ಳೆಯ ಫಲಗಳಿರುತ್ತೆ. ಈಗ ಆ ವಿಡಿಯೋ ಕೂಡ ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಹೋಗಿ ನೋಡಿ, ಡೀಟೇಲನ್ನು ಹೇಳ್ತೀನಿ ಅದರಲ್ಲಿ ಎಲ್ಲವನ್ನು ಕೂಡ. ಗುರುಚರಿತ್ರೆ ಪುಸ್ತಕ ಓದುವಂತಹವರು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲನೆಯನ್ನು ಮಾಡಬೇಕಾಗತ್ತೆ. ಈಗ ಇನ್ನೊಂದು ಚಾನಲ್ನಲ್ಲಿ ರಾಯರ ಆರಾಧನೆಗೆ ಏನೆಲ್ಲ ನಿಯಮಗಳು, ಒಂದಷ್ಟು ನಿಯಮಗಳನ್ನ ನಾವು ಮನೆಯಲ್ಲಿ ಪಾಲನೆ ಮಾಡಲೇಬೇಕು ರಾಯರ ಪೂಜೆ ಅಂಥೇಳಿ ಮಾಡುವಾಗ. ಆ ಏನೇನು ನಿಯಮಗಳು ಅಂಥೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಚಾನಲ್ನಲ್ಲಿ ಬರುತ್ತೆ. ಅದನ್ನು ನೋಡಿಕೊಂಡು ಆದಷ್ಟು ಆ ನಿಯಮಗಳನ್ನ ಪಾಲನೆ ಮಾಡಿಕೊಳ್ಳಿ. ಇನ್ನು ಗುರುಚರಿತ್ರೆ ಪಾರಾಯಣದ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನು ನೆಕ್ಸ್ಟು ಈ ಆರಾಧನೆಗೆ ಸಂಕಲ್ಪ ಮಾಡಿಕೊಂಡು ರಾಯರ ನಾಮಲೇಖನವನ್ನು ಬರೆಯುವಂತಹದ್ದನ್ನು ಮಾಡಿ. ಈಗ ಆಲ್ರೆಡಿ ನಿಮ್ಮ ಹತ್ರ ಬುಕ್ ಇದ್ದರೆ ಅದೇ ಬುಕ್ಕಲ್ಲಿ ಕಂಟಿನ್ಯೂ ಮಾಡ್ಕೋಬಹುದು. ರಾಯರ ಹತ್ರ ಗುರುವಾರ ಕೂತು ಸಂಕಲ್ಪ ಮಾಡ್ಕೋಬೇಕು. ಆರಾಧನೆ ಮುಗಿಯೋ ಅಷ್ಟರಲ್ಲಿ 1008 ಬಾರಿ ರಾಯರ ನಾಮಲೇಖನವನ್ನು ಬರೀತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಒಂದು ವೈಟ್ ನೋಟ್ಬುಕ್ ತಗೊಳ್ಳಿ, ಹೊಸದು ಬುಕ್ ಇಲ್ಲ ಅಂತಂದರೆ ಅದರಲ್ಲಿ ಗುರುವಾರ ಪ್ರಾರಂಭ ಮಾಡಿಕೊಂಡು, ನೀವು ಏನು ರಾಯರ ಮುಂದೆ ಕೂತೇ ಬರಿಬೇಕು ಅಂತೇನಿಲ್ಲ. ಪೂಜೆ ಎಲ್ಲ ಮುಗಿಯುತ್ತಲ್ವ, ಮುಗಿದಾದ್ಮೇಲೆ ಸ್ವಲ್ಪ ಮಡಿಯಿಂದ ಇದ್ದಾಗಲೇ ಮಕ್ಕಳನ್ನೆಲ್ಲ ಕಳಿಸಿ ಇಲ್ಲ ಯಜಮಾನರನ್ನ ಕಳಿಸಿ ರಾಯರ ಎದುರುಗಡೆ ಕೂತ್ಕೊಂಡು ನೀವು ಬರೆಯುವಂತಹದ್ದನ್ನು ಮಾಡ್ಕೋಬಹುದು. ಆದರೆ ಎಲ್ಲಂದರಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಬರೆಯುವಂತಹದ್ದು ಅದೆಲ್ಲವನ್ನು ಮಾಡಲಿಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಆರಾಧನೆ ಮುಗಿಯೋ ಅಷ್ಟರಲ್ಲಿ ನೀವು 1008 ಬಾರಿ ರಾಯರ ನಾಮಲೇಖನವನ್ನು ಕಂಪ್ಲೀಟ್ ಮಾಡ್ಕೋಬೇಕು.
ಇನ್ನು ಈ ಚಾತುರ್ಮಾಸ ನಡೀತಾ ಇತ್ತು ಅಂಥೇಳಿ ನಿಮಗೆ ಗೊತ್ತಿದೆ, ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೋಡಿ, ದ್ವಿದಳ ಧಾನ್ಯಗಳನ್ನು ಬಳಕೆ ಮಾಡ್ಕೋಬಹುದು. ಇಷ್ಟು ದಿವಸಗಳ ಕಾಲ ದ್ವಿದಳ ಧಾನ್ಯಗಳ ಬಳಕೆ ನಿಷೇಧ ಇತ್ತು, ಇನ್ನು ಬಳಸಬಹುದು. ಅಂದರೆ ಹೆಸರುಬೇಳೆ, ಕಡಲೆಬೇಳೆ ಈ ಥರದ್ದೆಲ್ಲ ರಾಯರ ನೈವೇದ್ಯಕ್ಕೆ ಬರುತ್ತೆ. ಇಷ್ಟು ದಿವಸಗಳ ಕಾಲ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ನಿಷೇಧ ಇತ್ತು. ಇನ್ನು ರಾಯರ ಆರಾಧನೆಗೆ ನೀವೇನೇ ನೈವೇದ್ಯ ಮಾಡುವಾಗ ತೆಂಗಿನಕಾಯಿಯನ್ನು ಬಳಸಬಹುದು, ಪೂಜೆಗೂ ಕೂಡ ಬಳಸಬಹುದು. ಆ ನಿಯಮ ಮುಗೀತು. ಅಂದರೆ ತೆಂಗಿನಕಾಯಿ ಬಾಳೆಹಣ್ಣು ಬಳಸಬಾರ್ದು ಅನ್ನುವಂತಹದ್ದು ಮುಗಿದು ಹೋಯಿತು. ಇನ್ನು ಇರುವಂತಹದ್ದು ಒಂದೇ, ಘೃತ ಅಂದರೆ ಮೊಸರನ್ನು ರಾಯರ ಅಭಿಷೇಕಕ್ಕಾಗಲಿ ಇಡುವಂತಹ ನೈವೇದ್ಯಕ್ಕಾಗಲಿ ಬಳಸಬಾರ್ದು. ಪಂಚಾಮೃತ ಅಭಿಷೇಕ ಆರಾಧನೆ ಸಮಯದಲ್ಲಿ ಮಾಡುವಂತಹವರು ಮೊಸರನ್ನು ಬಿಟ್ಬಿಡಬೇಕು, ಅದರಲ್ಲಿ ಮೊಸರನ್ನು ಬಳಕೆ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಇನ್ನು ಸ್ತೋತ್ರ ಸೇವೆ ಮಾಡ್ತೀರಾ, ರಾಯರಿಗೆ ನೈವೇದ್ಯ ಅಂತ ಹೇಳಿ ಬಂದಾಗ ಹಾಲು ಬೆಲ್ಲು, ಸ್ವಲ್ಪ ಡ್ರೈ ಫ್ರೂಟ್ಸು, ಹಾಲು ಬೆಲ್ಲ, ಡ್ರೈ ಫ್ರೂಟ್ಸು, ಕಲ್ಸಕ್ಕರೆ ಇಷ್ಟನ್ನು ಮಾಡಿ ಮುಗಿಸ್ಕೊಳ್ಳಿ, ಸಾಕಾಗತ್ತೆ. ಏಕೆಂದರೆ ಇನ್ನು ನಾವು ಶನಿವಾರ, ಭಾನುವಾರ, ಸೋಮವಾರ 3 ದಿವಸಗಳ ಕಾಲ ರಾಯರಿಗೆ ವಿಶೇಷವಾದಂತಹ ನೈವೇದ್ಯಗಳನ್ನು ಮಾಡಿ ಅರ್ಪಣೆ ಮಾಡ್ತೀವಿ ಅಲ್ವಾ. ಹಾಗಾಗಿ ಗುರುವಾರ ಒಂದು ಸ್ವಲ್ಪ ಹಾಲಿಗೆ ಬೆಲ್ಲ ಸೇರಿಸಿ ಅರ್ಪಣೆ ಮಾಡಿಬಿಡಿ. ಈ 3 ದಿವಸಗಳ ಕಾಲ ರಾಯರಿಗೆ ಏನೆಲ್ಲ ಪ್ರೀತಿ ಆಗುತ್ತಲ್ವ ಅದನ್ನು ನೀವು ಪ್ರೀತಿಯಿಂದ ಮಾಡಿಡಿ. ನೈವೇದ್ಯ ಸಮರ್ಪಣೆ ಮಾಡೋದು ಕೂಡ ಭಗವಂತನ ಒಲಿಸ್ಕೊಳ್ಳುವಂತಹ ಒಂದು ಮಾರ್ಗ. ಮಾಡೋದ್ರಲ್ಲಿ ಪ್ರೀತಿ ಇರಬೇಕು ಅಷ್ಟೇ. ಇನ್ನು ಏನು ನೈವೇದ್ಯ ಆಯಿತು, ನೈವೇದ್ಯ ಇಟ್ಟಾದಮೇಲೆ ಸ್ತೋತ್ರ ಸೇವೆ ಮುಗಿದ ಮೇಲೆ 2 ತುಪ್ಪದ ಬತ್ತಿ ಆರತಿ ಕೊಡಿ. ನೈವೇದ್ಯ ಎಲ್ಲ ಇಟ್ಟಾದಮೇಲೆ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಇನ್ನು ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ನಿಮಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸುಮಾರಷ್ಟು ಜನ ನಮಗೆ ಕಮೆಂಟ್ ಮಾಡಿದ್ದೀರ, ಹೊಂಬಾಳೆ ಸಿಗೋದಿಲ್ಲ ಅಥವಾ ಹೂಗಳು ಸಿಗೋದಿಲ್ಲ, ಪಾರಿಜಾತ ಹೂ ಅಂತಂದು. ನಿಮ್ಮ ಸ್ಥಳದ ಅನುಕೂಲತೆಗಳನ್ನು ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಾನೆಲ್ಲೋ ಹೇಳಿರುವಂತಹದ್ದು ರಾಯರಿಗೆ ಪ್ರೀತಿಯಾದಂತಹದ್ದು. ಸಿಗೋದೇ ಇಲ್ಲ ಅಂತಂದಾಗ ಅದನ್ನು ಬಿಟ್ಟು ನಿಮಗೆ ಏನು ಸಿಗುತ್ತೆ ಇದ್ದಿದ್ರಲ್ಲೇ ಅಷ್ಟರಲ್ಲೇ ಶ್ರದ್ಧೆಯಿಂದ ಮಾಡಿ. ಯಾರೂ ಕೂಡ ಕೊರಗೋದು ಬೇಡ. ಜೊತೆಯಲ್ಲಿ ಈ ವಸ್ತುನ ನಾನು ಸಮರ್ಪಣೆ ಮಾಡದೆ ಹೋದರೆ ಪೂಜೆ ಆಗೋದೇ ಇಲ್ವೇನೋ ಅನ್ನುವಂತಹ ಮನೋಭಾವನೆಯೂ ಕೂಡ ಬೇಡ. ನಿಮಗೇನು ಸಿಗುತ್ತೆ ಸಿಕ್ಕಿದ್ರಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.